ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇದು ನಿಜವಾಗ್ಲೂ ಗುಂಪಿನಲ್ಲಿ ಗೋವಿಂದ ಆಗೋ ಕೆಲಸ ಅಲ್ಲ. ಇದು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುವ ಶಕ್ತಿ. ಆಯ್ತಾ? ಎಲ್ಲರೂ ಸಿ ಚಾರ್ಟ್ ನೋಡಿ ಸಿ ತಗೊಳ್ತಾರೆ, ಪಿ ಚಾರ್ಟ್ ನೋಡಿ ಪಿ ತಗೊಳ್ತಾರೆ. ಆದ್ರೆ ನಾನು ಸ್ಪೆಷಲ್, ಸಿ ಚಾರ್ಟ್ ನೋಡಿ ಪಿ ತಗೊಳ್ತೀನಿ, ಪಿ ಚಾರ್ಟ್ ನೋಡ್ಕೊಂಡು ಸಿ ತಗೊಳ್ತೀನಿ. ಇದಕ್ಕೆ ಹೆಸರು, ನಾನಿಟ್ಟಿರೋ ಹೆಸರು ರಿಲೇಶನ್ಶಿಪ್ ಎಂಟ್ರಿ ಅಂತ. ಇದು ನೋಡ್ಲಿಕ್ಕೆ ಎಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಇಲ್ಲ. ನೀವು ಎಂತ ಟ್ರೇಡಿಂಗ್ ಪುಸ್ತಕಗಳನ್ನು ತೆಗೆದು ಬೇಕಾದ್ರೆ ನೋಡಿ, ಅದ್ರಲ್ಲಿ ಇಲ್ಲ. ಆದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ ಎಷ್ಟು ಸೂಪರ್ಬ್ ಆಗಿದೆ ಅಂದ್ರೆ, ನಾಳೆಯಿಂದ ಜಸ್ಟ್ ಒಂದೇ ಒಂದು ವಾರ ಅಬ್ಸರ್ವ್ ಮಾಡಿ, ಒಂದು ವಾರ ಸಾಕು. ಒಂದೇ ಒಂದು ವಾರ ಅಬ್ಸರ್ವ್ ಮಾಡಿ, ನೀವೇ ದಿಗ್ಭ್ರಮೆ ಆಗ್ಬಿಡ್ತೀರಿ. ಏನ್ ಇಷ್ಟು ಸಿಂಪಲ್ ಆಗಿತ್ತ ಮಾರ್ಕೆಟು ಅಂತ ನಿಮಗೆ ಅನ್ಸಿಬಿಡುತ್ತೆ. ಯಾಕೆ ಇದನ್ನೆಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಕಡೆ ಈಗಲೂ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನಾವು ಬೆಳಗಿಂದ ಸಂಜೆವರೆಗೆ ಕೂತು ಅವ್ರು ಕೊಟ್ಟ ಇಂಡಿಕೇಟರ್ಗಳನ್ನ ನೋಡ್ತಾ ಅದನ್ನ ನಂಬಿ ಬಂದು ಆ ಸಾಫ್ಟ್ವೇರ್ಗೆಲ್ಲ ದುಡ್ಡು ಹಾಕಿ ಲಕ್ಷಗಟ್ಲೆ ಮನೇಲಿ ಬಂದು ಕೂತು ನೋಡಿದಾಗ ಅದು ವರ್ಕ್ ಆಗದೆ ಇದ್ದಾಗ ಹೊಟ್ಟೆ ಉರಿಯುತ್ತಲ್ಲ, ಅಂತ ಅನುಭವಗಳು ನನಗಾಗಿತ್ತು. ಅದಕ್ಕೆ ಅದೆಲ್ಲ ಆಗೋದು ಬೇಡ, ಸಿಂಪಲ್ ಆಗಿರೋದು ಜನಕ್ಕೆ ತಲುಪಿಸಿ ಬಿಡುವ, ಅದನ್ನ ಕಲ್ತ್ಕೊಂಡು ಮಾಡೋರು ಮಾಡಲಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ವಿಷಯಕ್ಕೆ ಬರೋಣ, ಟಾಪಿಕ್ ಕ್ಲಿಯರ್ ಆಗಿ ಹೇಳೋಣ, ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಓಕೆನಾ? ಬನ್ನಿ ವಿಡಿಯೋದೊಳಗೆ ಹೋಗುವ. ನೋಡಿ, ಈಗ ಫಸ್ಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್, ಮಾರ್ಕೆಟ್ ಮೇಲೆ ಹೋಗ್ಬೇಕು ಅಂತ ಆದ್ರೆ ಹೇಗೆ ಹೋಗುತ್ತೆ? ಸೀದಾ ಹೋಗುತ್ತಾ? ಹೋಗಲ್ಲ. ಮೇಲೆ ಒಂದ್ಸಲ ಇಳಿಯುತ್ತೆ, ತಿರ್ಗಾ ಹತ್ತುತ್ತೆ, ಇಳಿಯುತ್ತೆ, ಹತ್ತುತ್ತೆ, ಈಗ ಹೋಗುತ್ತೆ. ಕೆಳಗೆ ಬರ್ಬೇಕಂದ್ರೆ ಹೆಂಗ್ ಬರುತ್ತೆ? ಇಳಿಯುತ್ತೆ, ಹತ್ತುತ್ತೆ, ಇಳಿಯುತ್ತೆ, ಹತ್ತುತ್ತೆ, ಇಳಿಯುತ್ತೆ. ಕರೆಕ್ಟಾ? ಈ ರೀತಿ ಹೋಗ್ಬೇಕು. ಸೊ ಈಗ ಇವನ್ ಹೋಗ್ಬೇಕಂದ್ರು ಇವನ್ ಏನಾಗ್ಬೇಕು? ಉಲ್ಟಾ ಬರಬೇಕು. ಕರೆಕ್ಟ್ ಅಲ್ವಾ? ಈಗ ಇವನ್ ಮೇಲ್ ಹೋಗ್ಬೇಕಂದ್ರೆ ಅವನ್ ಕೆಳಗ್ ಬರಬೇಕು. ಸೊ ಅವನ್ ಕೆಳಗ್ ಬಂದು ಅವನು ಸಲಿ ಮೇಲ್ ಹತ್ಬೇಕಾದ್ರೆ ಇವನ್ ಏನಾಗ್ಬೇಕು? ಕೆಳಗ್ ಬರಬೇಕು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಇವನ್ ಸಿ ಅಂತ ಇಟ್ಕೊಳ್ಳಿ, ಇವನನ್ನ ಪಿ ಅಂತ ಇಟ್ಕೊಳ್ಳಿ. ಓಕೆನಾ? ಈಗ ಸಿ ಮೇಲ್ ಹೋಗ್ಬೇಕು. ಸಿ ಮೇಲ್ ಹೋಗ್ಬೇಕಂದ್ರೆ ಈ ರೀತಿಯೇ ಹೋಗೋದು, ಇಳಿದು ಹತ್ತಿ ಇಳಿದು ಹತ್ತಿ ಹೋಗೋದು. ಪಿ ಏನ್ ಮಾಡ್ಬೇಕು? ಉಲ್ಟಾ ಬರಬೇಕು, ಇಳಿದು ಹತ್ತಿ ಇಳಿದು ಹತ್ತಿ ಹಿಂಗ್ ಬರಬೇಕು. ಸೊ ಈಗ ಸಿ ಮೇಲೆ ಹೋಗ್ಬೇಕಾದ್ರೆ ಪಿ ಏನಾಗ್ಬೇಕು? ಕೆಳಗೆ ಇಳಿತಿರ್ಬೇಕು. ಪಿ ಮೇಲೆ ಹತ್ಬೇಕಾದ್ರೆ ಏನಾಗ್ಬೇಕು? ಸಿ ಕೆಳಗೆ ಇಳಿಬೇಕು. ಕರೆಕ್ಟ್ ತಾನೆ? ಇದಾಗ್ಲೇಬೇಕಲ್ವ? ಏನಾರು ಬೇರೆ ಡೌಟ್ ಇದೆಯಾ? ಇಲ್ಲ, ಆಗ್ಲೇಬೇಕದು. ಒಬ್ಬರ ದುಡ್ಡನ್ನು ಇನ್ನೊಬ್ಬರು ಕೊಡುವುದೇ ಆಪ್ಷನ್ಸ್. ಇದು ಝೀರೋ ಮನಿ ಗೇಮ್. ಕರೆಕ್ಟ್ ಅಲ್ವಾ? ಇಬ್ಬರು ದುಡ್ಡನ್ನು ಇಟ್ಕೊಂಡು NSE ತಗೊಂಡು ಇವ್ರ ಕಡೆಯಿಂದ ತೆಗೆದು ಅವ್ರಿಗೆ, ಅವ್ರ ಕಡೆಯಿಂದ ತೆಗೆದು ಇವ್ರಿಗೆ ಕೊಡ್ತಾ ಹೋಗ್ತಾರೆ. ಸೊ ಈಗ ನಾವೇನು ಯೋಚನೆ ಮಾಡ್ಬೇಕಂದ್ರೆ, ಇದು ಮೇಲೆ ಹೋಗುತ್ತಾ? ಈಗ ಇದು ಬ್ರೇಕ್ಔಟ್ ಆಗೋದು ಹೌದಾ, ಅಥವಾ ಇದು ರೀಟೆಸ್ಟ್ ಬರ್ತಾ ಇದೆಯಾ? ಇಲ್ಲಿ ಏನ್ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಂದ್ರೆ ನಾವು ಯಾರನ್ನ ನೋಡ್ಬೇಕು? ಇವ್ರಕ್ಕಿಂತ ಜಾಸ್ತಿ ನಾವು ಇವರನ್ನ ನೋಡ್ಬೇಕು. ಅಂದ್ರೆ ಉಲ್ಟಾ, ಈಗ ಪಿ ನಲ್ಲಿ ಇರ್ಬೇಕಾದ್ರೆ ಇವ್ರನ್ನ ನೋಡ್ಬೇಕು, ಸಿ ನಲ್ಲಿ ಇರ್ಬೇಕಾದ್ರೆ ಇವ್ರನ್ನ ನೋಡ್ಬೇಕು. ಕರೆಕ್ಟಾ? ಇದು ನಿಮ್ಗೆ ಚಾರ್ಟ್ ಅಲ್ಲಿ ಅರ್ಥ ಮಾಡಿಸ್ತೀನಿ, ನೀವು ಗಡಿಬಿಡಿ ಮಾಡ್ಕೊಬೇಡಿ. ಲೈವ್ ಅನ್ನ ಚಾರ್ಟ್, ರೆಕಾರ್ಡಿಂಗ್ ಚಾರ್ಟ್ ಅನ್ನು ತೋರಿಸ್ತೀನಿ, ಅದ್ರಲ್ಲಿ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿಸ್ತೀನಿ. ಗಡಿಬಿಡಿ ಆಗ್ಬೇಡಿ, ಬಟ್ ಫಸ್ಟ್ ವಿಷಯ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇದು ಪ್ಯಾಟರ್ನ್ ಫಾರ್ಮೇಶನ್ ಆಗ್ತಾ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಅಪೋಸಿಟ್ ಡೈರೆಕ್ಷನ್ ಇರೋರನ್ನ ನೋಡ್ಕೊಂಡು ನಾವು ಮಾಡ್ಬೇಕು. ನಮ್ಮ ಉಪೇಂದ್ರ ಅಣ್ಣವ್ರು ಹೇಳಿದಾರಲ್ವಾ, ಎಲ್ಲ ಒಂದ್ ರೀತಿ ಥಿಂಕ್ ಮಾಡಿದ್ರೆ ನಾನು ವಿಭಿನ್ನವಾಗಿ ಥಿಂಕ್ ಮಾಡ್ತೀನಿ ಅಂತ. ಸೇಮ್ ಟೈಪು. ಯಾಕೆಂದ್ರೆ ನೋಡಿ, ಎಲ್ಲಾ ಫೀಲ್ಡ್ ಅಲ್ಲೂ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ವರ್ಕ್ ಆಗೋದು. ಎಲ್ಲರೂ ಅವ್ರವ್ರ ಫೀಲ್ಡ್, ಈಗ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಥಾಟ್ ಪ್ರೊಸೆಸ್ ಹಾಕಿದ್ರೆ ಟ್ರೇಡಿಂಗ್ ಅಲ್ಲೂ ಆ ಥಾಟ್ ಪ್ರೊಸೆಸ್ ವರ್ಕ್ ಆಗ್ತಿದೆ. ಎಲ್ಲ ಒಂದ್ ರೀತಿ ಥಿಂಕ್ ಮಾಡಿದ್ರೆ ನಾವೊಂದು ಬೇರೆ ರೀತಿಲಿ ಥಿಂಕ್ ಮಾಡಿದಾಗ ನಾವು ಗುಂಪಿನಲ್ಲಿ ಗೋವಿಂದ ಆಗಲ್ಲ. ನಾವು ಸೀದಾ ಹೋಗ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಇದು ಹೇಗಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಪ್ರೀಮಿಯಂ ಚಾರ್ಟ್ಸ್ ಅಲ್ಲಿ ತೋರಿಸ್ತೀನಿ. ನೋಡಿ, ಈಗ ಉದಾಹರಣೆಗೆ ಈಗ ಆಕ್ಚುಲಿ ಏನಾಗುತ್ತೆ, ಈಗ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನನ್ನ ಹತ್ರ ಇರುವಂತ ಚಾರ್ಟ್ ಏನಿದೆಯೋ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಪಿ ಚಾರ್ಟ್. ಓಕೆನಾ? ಈಗ ಪಿ ಚಾರ್ಟ್ ಅಲ್ಲಿ 1 ಅವರ್ ಝೋನ್ ಇದೆ. 1 ಅವರ್ ಝೋನ್ ಮಾರ್ಕ್ ಮಾಡಿದ್ರಿ. ಓಕೆನಾ? ಈಗ ಸಿ ಚಾರ್ಟ್ ಬಂದ್ರಿ. ಸಿ ಚಾರ್ಟ್ ಅಲ್ಲಿ 1 ಅವರ್ ಝೋನ್ ಮಾರ್ಕ್ ಮಾಡಿದ್ರಿ. ಕರೆಕ್ಟಾ? ಓಕೆ. ಈಗ ನಿಮಗೆ ನೋಡಿ, ಇಲ್ಲಿ ಪಿ ಚಾರ್ಟ್ ಅಲ್ಲಿ ಅವನು ಬ್ರೇಕ್ ಆದ. ಕರೆಕ್ಟಾ? ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟ. ಇವನೇನಾಯ್ತು? ಪಿ ನಲ್ಲಿ ಕನ್ಫರ್ಮೇಶನ್ ಆಯ್ತು, 1 ಅವರ್ ಝೋನ್ಗಿಂತ ಕೆಳಗೆ ಬ್ರೇಕ್ ಆಗಿದ್ದಾನೆ ಅಂತ. ಅವಾಗ ನಮ್ಗೇನಾಯ್ತು? ಸಿ ಕಡೆ ತಿರುಗಿ ನೋಡ್ತೀವಿ. ಇವನು ಬ್ರೇಕ್ ಆಗಿದ್ದು ಕನ್ಫರ್ಮೇಶನ್ ಕೊಟ್ಟಾಗ ನಾವೇನ್ ಮಾಡ್ಬೋದು? ತಕೊಂಬೋದು. ಒಂದು ವೇಳೆ ಇವನ್ ಬ್ರೇಕ್ ಆಗಿದ್ದು ಅವನ್ ಬ್ರೇಕ್ ಆಗಿಲ್ಲ ಅಂದ್ರೆ ನಾವು ತಕೊಳಕ್ ಹೋಗಬಾರ್ದು, ಅಲ್ಲಿ ಸರಿ ಇಲ್ಲ.
ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಈಗ ಯಾವ ಥರ ಒಂದು ದಿವಸ ಆಗಿರ್ತದ ನೋಡೋಣ. ನಮಗೆ ಈ ಚಾರ್ಟಲ್ಲಿ ಸಿಕ್ಕಿದ್ರೆ ರೈಟು, ಸಿಗಲಿಲ್ಲ ಅಂದರೆ ನಮಗೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಚಾರ್ಟ್ಗಳನ್ನು ನೀವು ಡೈಲಿ ಅದಕ್ಕೆ ಹೇಳೋದು, ಚಾರ್ಟನ್ನು ಡೈಲಿ ಅಬ್ಸರ್ವ್ ಮಾಡ್ತಾ ಹೋದ್ರಿ ಅಂತಾದರೆ ನಿಮ್ಗೆ ಅರ್ಥ ಆಗ್ತಾ ಶುರು ಆಗುತ್ತೆ. ಈಗ ಸೀನಲ್ಲಿ ನೋಡಿ, ಇದು ಬ್ರೇಕ್ ಆಗಿದೆ, ಇದು ರೀಟೆಸ್ಟ್ ಕ್ಲೋಸಿಂಗ್ ಕೊಟ್ಟಿದೆ 24ನೇ ತಾರೀಕು. ಸೊ ಈಗ ನಾವು ಇಲ್ಲಿ ನೋಡಿದಾಗ 1 ಅವರ್ ಝೋನು 1 2 3 4 ಕರೆಕ್ಟಾ? ಈಗ 1 ಅವರ್ ಝೋನು ನಮ್ಗೆ ಇಲ್ಲಿ ಯಾವ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾನೆ? ನಮಗೊಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ್ದು 10ವರೆಗೆ. ಪಿ ನಲ್ಲಿ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದ್ದು 10ವರೆಗೆ, ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಇದು ಕ್ಲೋಸ್ ಆಗಿ ರೀಟೆಸ್ಟ್ ಬಂದಾಗ ನಾವು ತಗೊಂಡಿದ್ದೀವಿ ಅಂದ್ರು, ಇವನ್ ತಿರ್ಗಾ ಒಳಗಡೆ ಬಂದು ಕ್ಲೋಸ್ ಆದ, ನಮಗೆ ಇವನೀಗ ರೀಟೆಸ್ಟ್ ಬರ್ತಾ ಇರೋದಾ ಇಲ್ಲ ಮೇಲೆ ಹೋಗ್ತಿರೋದನ್ನ ಅಂತ ಡೌಟಲ್ಲಿ ಕೂತಾಗ ನೀವು ಜಸ್ಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಕನ್ಫರ್ಮ್ ಸಿಕ್ಬಿಡುತ್ತೆ. ಏನ್ ಸಿಗುತ್ತೆ? ಈಗ ನೋಡಿ, ಇದು ಒಳಗಡೆ ಬ್ರೇಕ್ ಆಗಿದ್ದಾನೆ. ಎಲ್ಲಿ 1 2 3 4 4 ಕ್ಯಾಂಡಲ್ ಗ್ರೀನ್ ಅಲ್ಲಿ ಇದೆ. 11 11 ಕಾಲ್ 11ವರೆ 11 ಮುಕ್ಕಾಲ್. ಪಿ ನಲ್ಲಿ ಬನ್ನಿ, 4 ಕ್ಯಾಂಡಲ್ ನೋಡಿ, 11 11 ಕಾಲು ಒಳಗಡೆ ಬಂದಾಯ್ತು, ರೆಡ್ ಆಗಕ್ಕೆ ಶುರು ಆಯ್ತು. ಇಲ್ಲಿ ಇವನು ಇನ್ನು ಒಳಗೆ ಬಂದು ಕನ್ಫರ್ಮೇಶನ್ ಕೊಟ್ಟಾಯ್ತು. ಯಾರು? ಪಿ. ನಾನು ಹೊರಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ದು ಕ್ಲೋಸ್ ಕೊಟ್ಟು ರಿಟೆಸ್ಟ್ ಮಾಡ್ತಾ ಇದ್ದಾನೆ. ಸಿ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ನೋಡಿ, ಡೋಜಿ ಬಾರ್ಡ್ರಲ್ ಮಾಡಿದ್ದಾನೆ, ನಮ್ಗೆ ಇವನು ಹೋಗ್ತಾನೋ ಹೋಗಲ್ವಾ ಅಂತ ಡೌಟ್ ಇದೆ 11 ಕಾಲಿಗೆ. ಅದೇ ಪಿ 11 ಕಾಲಿಗೆ ಕನ್ಫರ್ಮ್ ಆಗಿ ಕೊಟ್ಟಿದ್ದಾನೆ, ಹೌದಾ? ನಾನು ಹೋಗುದಿಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಿ ಒಳಗಡೆ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆಗಿ ನಿಂತ್ಬಿಟ್ಟೆ. 11 ಕಾಲಿಗೆ ನಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ, ಇವನೀಗ ಸಿ ಪಿ ಹೋಗಲ್ಲ, ಈಗ ಅವನು ಸಿ ಎ ಹೋಗೋದು ಅಂತ. ಅದೇ ಪ್ರಕಾರವಾಗಿ ನೀವಲ್ಲಿ ಲೋನಲ್ಲೇ ಬೈ ಮಾಡಿ ಸ್ಟಾಪ್ ಲಾಸ್ ಅನ್ನ ಅದಕ್ಕಿಂತ ಇದ್ದ ಸ್ವಿಂಗ್ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ರಿ ಅಂತ ಆದ್ರೆ ಲೋನಲ್ಲೇ ಬೈ ಮಾಡಿ 65ಕ್ಕೆ ಸ್ಟಾಪ್ ಲಾಸ್ ಅನ್ನ ಈ ಲೋವರೆಗೆ ಸ್ವಿಂಗ್ ಅಲ್ಲಿ ನೀವು ಇಟ್ರಿ ಅಂತ ಆದ್ರೂ ನೀವು ಈ ಕ್ಯಾಪ್ಚರ್ಸ್ ಮೂವ್ ಅನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಬೋದು. ಇದನ್ನೇ ನಾವು ಮೊನ್ನೆ ನಮ್ಮ ಸ್ಕ್ರೀನ್ ಶಾಟ್ಸ್ ನೋಡಿ ಟೆಲಿಗ್ರಾಮ್ ಅಲ್ಲಿ ಬಂದು 24ನೇ ತಾರೀಕದ ಸ್ಕ್ರೀನ್ ಶಾಟ್ಸ್ ಅಲ್ಲಿ ನಾವು ದೊಡ್ಡ ಮೂವ್ ಅನ್ನ ಬೇಸಲ್ಲಿ ತಕೊಂಡು ಹಾಕಿದ್ವಿ. ಬೇಸಲ್ಲಿ ತಕೊಂಡು 100 130 ಪಾಯಿಂಟ್ ಹಿಡ್ದಿದ್ದೀವಿ. ಕಾರಣ ಸಿಂಪಲ್, ಅವನನ್ನ ನೋಡಿ ಇವನನ್ನ ಆಕ್ಟ್ ಮಾಡಿದ್ದು. ಅವನ್ ಕನ್ಫರ್ಮ್ ಹೇಳ್ಬಿಟ್ಟ ಫಸ್ಟೇ ನಾವು ಹೋಗುದಿಲ್ಲ ಅಂತ. ಅವ್ನು ಹೇಳ್ದ ಅಂದ್ರೆ ಇವನು ಹೋಗ್ಲೇಬೇಕಲ್ಲ, ಅವ್ನು ಹೋಗಲ್ಲ ಅಂದ್ರೆ ಇವನು ಹೋಗ್ಬೇಕಲ್ಲ, ಹೋಗ್ಬೇಕಾದ್ರೆ ರಿಸ್ಕ್ ತಗೊಳ್ಳೇಬೇಕು. ಸೊ ರಿಸ್ಕ್ ಪ್ರಕಾರವಾಗಿ ನಾವು ತಗೊಂಡಾಗ ಅದು ಮೂವ್ ಆಗುತ್ತೆ. ಇದಿಷ್ಟನ್ನೇ ನೋಡಿದ್ರೆ ಸಾಕ ಅಂದ್ರೆ ಆಗಲ್ಲ. ಅದ್ರೊಟ್ಟಿಗೆ ನಿಮ್ಮ 1 ಅವರ್ ಝೋನು 12 ಗಂಟೆ ಝೋನು ಎಲ್ಲದನ್ನು ಮಿಕ್ಸಪ್ ಮಾಡ್ಕೊಬೇಕು. ಮಿಕ್ಸಪ್ ಮಾಡ್ಕೊಂಡಾಗ ಮತ್ತೆ ಇದನ್ನ ಪಳಗಬೇಕು. ಈಗ ನೀವು ಇದರಲ್ಲಿ ಪಳಗಬೇಕು. ಪಿ ಅನ್ನ ಸಿ ಅನ್ನ ನೋಡಿ ನೋಡಿ ಪಳಗಿದರೆ ನಿಮ್ಗದು ಈಸಿ ಅನ್ಸುತ್ತೆ. ಪಳಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಈಗ ನೋಡಿ, ನಮ್ಗೀಗ 12 ಗಂಟೆ ಕ್ಯಾಂಡಲ್ಲು ಅಲ್ಲಿ ರೀಟೆಸ್ಟ್ ಬಂದಿದ್ದಾನೆ, ಕರೆಕ್ಟಾ? 12 ಗಂಟೆ ಕ್ಯಾಂಡಲ್ ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ನೋಡಿ ಎಲ್ಲಿದ್ದಾನೆ, ಇಷ್ಟು ಕೆಳಗಿದ್ದಾನೆ. ಪುಟ್ ಆಪ್ಷನ್ ಅಲ್ಲಿ 12 ಗಂಟೆ ಕ್ಯಾಂಡಲ್ ಇಷ್ಟು ಕೆಳಗೆ ಬಂದು ನಿಂತಿದ್ದಾನೆ. ಅಲ್ಲಿ ಅವನು ಇನ್ನು ಬಾರ್ಡರ್ ಅಲ್ಲೇ ಇದ್ದಾನೆ. ಅಂದ್ರೆ ಏನರ್ಥ? ಈಗ ಇವನ್ ತುಂಬಾ ವೀಕ್ ಆದ, ಅವನು ಹೋಗಕ್ಕೆ ರೆಡಿ ಆದ, ಕರೆಕ್ಟ್ ಅಲ್ವಾ? ಸೊ ಅವನನ್ನ ಅಲ್ಲಿ ರಿಸ್ಕ್ ಅಲ್ಲಿ ತಕೊಂಡ್ರು, ಇವನ್ ಬ್ರೇಕ್ ಆದಾಗ ಅವನಲ್ಲಿ ಮೂಮೆಂಟಮ್ ಕೊಡಕ್ ಶುರು ಮಾಡ್ತಾನೆ. ನಾವು ಆ ಮೂಮೆಂಟಮ್ ರ್ಯಾಲಿಯಲ್ಲಿ ಕೂತಿರ್ತೀವಿ. ಆ ರ್ಯಾಲಿ ಪ್ರಕಾರವಾಗಿ ಮಾರ್ಕೆಟ್ ನಮ್ಗೆ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಕೊಡುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ ಟ್ರೇಡಿಂಗ್ ಅಂತ. ಸೊ ಆ ರಿಲೇಶನ್ಶಿಪ್ ಟ್ರೇಡಿಂಗ್ ಅನ್ನ ನೀವು ಒಂದು 4-5 ಚಾರ್ಟ್ಗಳನ್ನ, ಒಂದು ವಾರ ಬರುತ್ತಲ್ವಾ, ಒಂದು ವಾರ ಚಾರ್ಟ್ ಅಲ್ಲೂ ಎರಡರಲ್ಲೂ ನೋಡ್ತಾ ಇರಬೇಕು. ನಾವೇನ್ ಮಾಡ್ತಿದೀವಿ ಗೊತ್ತಾ? ಒಂದು ಕಡೆ ಒಂದು ಇಂಡಿಕೇಟರ್ಗೆ ಒಂದು ಚಾರ್ಟ್ ಹಾಕಿರ್ತೀವಿ ನಾವು, ಒಂದು ಕಡೆ ಒಂದು ಇಂಡಿಕೇಟರ್ಗೆ ಒಂದು ಚಾರ್ಟ್ ಹಾಕಿರ್ತೀವಿ, ಇನ್ನೊಂದು ಕಡೆ ಇನ್ನೊಂದು ಇಂಡಿಕೇಟರ್ಗೆ ಒಂದು ಚಾರ್ಟ್ ಹಾಕಿರ್ತೀವಿ. ನಾವು ಸೇಮ್ ಚಾರ್ಟ್ಗಳನ್ನ 3-4 ಕಡೆ ಹಾಕೊಂಡಿರ್ತೀವಿ. ನಾವು ತಗೊಂಡಿರೋ ಸ್ಟ್ರೈಕ್ ಪ್ರೈಸ್ ಸಕ್ಸಸ್ ಆಗ್ಬೇಕು ಅಂತ ಯಾವ ಚಾರ್ಟ್ ಕನ್ಫರ್ಮ್ ಕೊಡುತ್ತೆ ಅಂತ ಹುಡುಕ್ತಿರ್ತೀವಿ ಹೊರತು ಉಲ್ಟಾ ಥಿಂಕ್ ಮಾಡಕ್ ಹೋಗುದೇ ಇಲ್ಲ. ಇಲ್ಲೇನ ಹೇಳ್ತಿದ್ದೀನಿ, 2 ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿ, ಸಿನು ಅಬ್ಸರ್ವ್ ಮಾಡಿ, ಪಿನು ಅಬ್ಸರ್ವ್ ಮಾಡಿ, ಯಾವುದು ಏನ್ ರಿಯಾಕ್ಷನ್ ಕೊಡ್ತಾ ಇದೆ ಅಂತ ನೋಡಿ. ಅದು ಪ್ರಕಾರವಾಗಿ ನೀವು ಅದನ್ನು ಸಿಂಕ್ರನೈಸ್ ಮಾಡಿ ಸ್ಪಾಟ್ ಅಲ್ಲಿ ಏನಾಗ್ತಿದೆ ಅಂತ ನೋಡಿ. 3 ಚಾರ್ಟ್ ನೋಡ್ಬೇಕು. ಒಂದು ಟ್ರೇಡ್ ಅನ್ನೋದು ಸುಲಭದ ವಿಚಾರ ಅಲ್ಲ ನೋಡಿ. ಹಿಂಗ್ ಅನ್ನೋದೊಳಗೆ 10,000 ರೂಪಾಯಿ ಬರುತ್ತೆ ಅಂದ್ರೆ ಸುಲಭದ ವಿಚಾರ ಅಲ್ಲ. ಹಿಂಗ್ ಅನ್ನೋದೊಳಗೆ 10,000 ರೂಪಾಯಿ ಬರಬೇಕು ಅಂತ ಹೇಳಿದ್ರೆ ನಾವು ಅಷ್ಟು ಶಾರ್ಪ್ ಆಗಿರ್ಬೇಕು. 3 ಕಡೆ ನೋಡ್ಬೇಕು, ಕರೆಕ್ಟ್ ಅಲ್ವಾ? ಈಗ ಡ್ರೈವರೇ, ಆಟೋ ಓಡಿಸೋನು ಡ್ರೈವರೇ, ಏರೋಪ್ಲೇನ್ ಓಡಿಸೋನು ಡ್ರೈವರೇ, ಹೌದಾ? ಆದ್ರೆ ಆಟೋ ಓಡಿಸೋನ್ಕಿಂತ ಏರೋಪ್ಲೇನ್ ಓಡಿಸೋನ್ಗೆ ದುಡ್ಡು ಜಾಸ್ತಿ. ಯಾಕೆ?
ಅವನಲ್ಲಿ ಮಲ್ಟಿಪಲ್ ಟಾಸ್ಕಿಂಗ್ ಮಾಡಬೇಕು, ರಿಸ್ಕ್ ಜಾಸ್ತಿ ತಗೊಬೇಕು. ಕರೆಕ್ಟ್ ಅಲ್ವಾ? ಸೇಮ್ ಥಿಂಗ್ ಇಲ್ಲೂ ಅಷ್ಟೇ. ನಿಮಗೆ ಇಮಿಡಿಯೇಟ್ ಆಗಿ 10,000 ರೂಪಾಯಿ ಬರಬೇಕು ಅಂದ್ರೆ ಬೆಳಗಿನ ಸಂಜೆವರೆಗೆ ಬಿಸಿಲಲ್ಲಿ ದುಡ್ದು ಬಂದವ್ರು 1,000 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಅಂಥದ್ರಲ್ಲಿ ನಮಗೆ ನೆನ್ಸ್ಕೊಂಡಾಗ 10,000 ರೂಪಾಯಿ ಬರುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಅಲರ್ಟ್ ಆಗಿರ್ಬೇಕು, ಎಷ್ಟು ಚುರುಕಾಗಿರ್ಬೇಕು. ನೀವು ಅದನ್ನ ಬೆಳೆಸ್ಕೊಬೇಕು. ನಿಮಗೆ ದೇವರು ಕೊಡಕ್ ರೆಡಿ ಇದ್ದಾನೆ, ನೀವು ಅದನ್ನ ಬೆಳೆಸ್ಕೊಳಕ್ ರೆಡಿ ಇದ್ರೆ ಸರಿ. ಕರೆಕ್ಟಾ? ನೀವು ಬೆಳೆಸ್ಕೊಳ್ಳೋದು ರೆಡಿ ಹೌದು ಅಂತ ಆದ್ರೆ ದೇವ್ರು ಕೊಡಕ್ ರೆಡಿ ಇದ್ದಾನೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನೊಂದು ಕಾನ್ಸೆಪ್ಟ್ ಅನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದ್ರ ಹಿಂದೆ ವರ್ಕ್ ಮಾಡಿ, ವಾಚ್ ಮಾಡ್ತಾ ಬನ್ನಿ. ಒಂದು ಸರ್ಟೆನ್ ಪೀರಿಯಡ್ ಆದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಅವಾಗ ನೀವು ಅದನ್ನ ಗ್ರಿಪ್ ಹಿಡಿತೀರಿ. ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಿದ್ರೆ ಬನ್ನಿ, 1 ತಿಂಗಳು ನನ್ನೊಟ್ಟಿಗಿದ್ರೆ ನಾನು ಅದನ್ನ ಹೇಳ್ಕೊಡ್ತೀನಿ. ಕ್ಲಿಯರ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆನಾ? ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೂ ತಿಳಿಸಿ. ಧನ್ಯವಾದಗಳು.